Hello students, welcome to RHchemistry. So last and final chance to apply online for CET 2022. Yes my dear students, Karnataka Examination Authority ಅವರು ಲಾಸ್ಟ್ ಆ್ಯಂಡ್ ಫೈನಲ್ ಚಾನ್ಸನ್ನು ಯಾರ್ಯಾರು ಇದುವರೆಗೆ KCETಗೆ ಅಪ್ಲೈ ಮಾಡಿಲ್ಲ ಅವರಿಗೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಯಾವಾಗ ಅಂತ ಅಂದರೆ 29ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಬಿಫೋರ್ 8 PM ನೀವು KCET ಎಕ್ಸಾಮಿನೇಷನ್ನಿಗೆ ಅಪ್ಲಿಕೇಶನನ್ನು ಹಾಕಬಹುದು. ಆದರೆ ಒಂದು ಪಾಯಿಂಟನ್ನು ಗೊತ್ತಿರಲಿ, ಈಗ ಹಾಕಿದ ಮೇಲೆ ಅಂದರೆ 29 ಮತ್ತು 30ಕ್ಕೆ ಹಾಕಿದ ಮೇಲೆ ಕರೆಕ್ಷನ್ನಿಗೆ ಟೈಮ್ ಕೊಡ್ತೀನಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಅದಕ್ಕಾಗಿ ಕರೆಕ್ಟಾಗಿ ಯೋಚನೆ ಮಾಡಿ ಕರೆಕ್ಟಾದ ಇನ್ಫಾರ್ಮೇಷನನ್ನೇ ಫಿಲ್ ಮಾಡಿ, ಯಾವುದೇ ಕಾರಣಕ್ಕೂ ತಪ್ಪು ಇನ್ಫಾರ್ಮೇಷನ್ಗಳನ್ನು ತಪ್ಪು ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶವಿಲ್ಲಿ ಕೊಡೋದಿಲ್ಲ. ಕೊಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಅಂದರೆ ಕೊಡೋದಿಲ್ಲ ಅಂತ ಅರ್ಥ. ಓಕೆ, ಇಂಟ್ರೆಸ್ಟೆಡ್ ಅಪ್ಲಿಕೆಂಟ್ಸ್ ಏನಿದ್ದೀರಿ, ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಏನಿದ್ದೀರಿ, ಸೊ ಯು ಹ್ಯಾವ್ ಟು ಅಪ್ಲೈ ಫಾರ್ CET 2022. ಇದರಲ್ಲಿ ಒಂದು ಸ್ಪೆಷಲ್ ಒಂದು ನೋಟನ್ನು ಅವರು ಕೊಟ್ಟಿರೋದೇನಂತಂದರೆ, ದೋಸ್ ಹ್ಯೂ ಹ್ಯಾವ್ ಪೇಡ್ ₹1 ಡ್ಯೂರಿಂಗ್ ಟ್ರಯಲ್ ಅಪ್ಲಿಕೇಶನ್. ಯಾರ್ಯಾರು ಟ್ರಯಲ್ ಅಪ್ಲಿಕೇಶನ್ ಅಂತೇಳಿ KEAದವರು ಬಿಟ್ಟಿದ್ರು ಹೌದಾ, ಅದನ್ನು ಯಾರು ₹1 ತುಂಬಿ ನನ್ನ ಒಂದು ರಿಜಿಸ್ಟ್ರೇಷನ್ ಆಗಿಬಿಟ್ಟಿದೆ ಅಂತ ಕುತ್ಕೊಂಡವರಿದ್ದರೆ ಆಗಿಲ್ಲ ಗೊತ್ತಿರಲಿ. ಸೊ ನೀವು ₹1 ಪೇ ಮಾಡಿದರೆ ಆಗೋದಿಲ್ಲ. ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಅದರ ಪ್ರಿಸ್ಕ್ರೈಬ್ಡ್ ಫೀಸನ್ನು ಪೇ ಮಾಡಬೇಕು ಅನ್ನೋದನ್ನು ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಅಂದರೆ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ಯಾರ್ಯಾರು ಇದುವರೆಗೆ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿಲ್ಲ, ನಿಮಗೆ ಹಾಕೋದಕ್ಕೆ 29 ಮತ್ತು 30ನೇ ತಾರೀಕು ಲಾಸ್ಟ್ ಡೇಟ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.